ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನಿವತ್ತು ಮಕರ ರಾಶಿಯ ಭವಿಷ್ಯ 2026ರಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ವರ್ಷ ಹೇಗಿರುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ಬಂದಿದ್ದೀನಿ. ಈ ವರ್ಷ ನಿಮ್ಮ ಕೆರಿಯರ್ ಹೇಗಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತಾ, ಏನಾಗತ್ತೆ, ಕಮ್ಯುನಿಕೇಶನ್ ಹೇಗಿರುತ್ತೆ, ನಿಮ್ಮಲ್ಲಿ ಕರೇಜ್ ಇದೆಯಾ ಇಲ್ವಾ, ಈ ತರದ ಎಲ್ಲ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಟಚ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಸರಿಯಾಗಿ ಗುರು ಮತ್ತೆ ರಾಹುಕೇತುಗಳು, ಶನಿ, ಈ ಗ್ರಹಗಳ ಟ್ರಾನ್ಸಿಟ್ ನಿಂದ ಏನ್ ಪ್ರಭಾವ ಬೀರುತ್ತೆ ಅದನ್ನೆಲ್ಲ ನೋಡೋಣ. ಮೊದಲನೇದಾಗಿ ಗುರುವಿನ ಟ್ರಾನ್ಸಿಟ್ ನ ಇಟ್ಕೊಂಡ್ರೆ ಜಾನ್ವರಿಯಿಂದ ಜೂನ್ 2ರವರೆಗೆ ಗುರು ಮಿಥುನದಲ್ಲೇ ಇರುವಂತದ್ದು. ಅಲ್ಲಿ ಇದ್ದು ನಿಮ್ಗೆ ಇದು ಒಂದು ಪಾಸಿಟಿವ್ ಆದಂತಹ ಟೈಮ್ ನ ಕೊಡ್ತಾ ಇರುತ್ತೆ. ಜಯ ದೊರೆಯುತ್ತೆ. ನೀವು ಮಾಡುವಂತಹ ಕೆಲಸದಲ್ಲಿ, ಲೀಗಲ್ ಮ್ಯಾಟರ್ಸ್ ನಲ್ಲಿ ನಿಮ್ಗೆ ಜಯ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಸಾಲಗಳನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ತೀರ್ಬಿಡತ್ತೆ ಅಂತಲ್ಲ, ಎಲ್ಲೆಲ್ಲೋ ಇರುವಂತಹ ಸಾಲಗಳನ್ನ ಒಂದ್ ಕಡೆ ತಂದಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ರೆ ಚಾಲೆಂಜಸ್ ಏನಪ್ಪಾ ಬರುತ್ತೆ ಅಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕಾನ್ಫ್ಲಿಕ್ಟ್ ಜಾಸ್ತಿ ಇರುತ್ತೆ ಕೊಲೀಗ್ಸ್ ಜೊತೆಗೆ. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಲೋನ್ಸ್ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವಂತಹ ಒಂದು ಟ್ಯಾಕ್ಟಿಕ್ಸ್ ನ ನೀವು ಈ ಸಮಯದಲ್ಲಿ ಮಕರ ರಾಶಿಯವರು ಕಲ್ತ್ಕೊಳ್ಬೇಕಾಗುತ್ತೆ ಅಂತ. ಇನ್ನು ಜೂನ್ 2ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲೆಸ್ಸಿಂಗ್ಸ್, ಮೇಜರ್ ಬ್ಲೆಸ್ಸಿಂಗ್ಸ್ ಸಿಗುವಂತಹ ಟೈಮ್ ಇದು. ಮ್ಯಾರೇಜ್ ಪ್ರಪೋಸಲ್ಸ್ ಬರುತ್ತೆ, 7ನೇ ಮನೆಗೆ ಶಿಫ್ಟ್ ಆಗ್ತಾನೆ, ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಕ್ಲೈಂಟ್ ಗ್ರೋ ಆಗ್ತಾರೆ, ಪಬ್ಲಿಕ್ ಇಮೇಜ್ ಜಾಸ್ತಿ ಆಗುತ್ತೆ, ಸಪೋರ್ಟ್ ಸ್ಪೌಸ್ ಇಂದ ಸಪೋರ್ಟ್ ಜಾಸ್ತಿ ಆಗುತ್ತೆ. ಅಗ್ರಿಮೆಂಟ್ ಗಳೇನಿದೆ ಅವು ತುಂಬಾ ನೀಟಾಗಿ ಕರೆಕ್ಟ್ ಆಗಿ ಆಗ್ತಾ ಹೋಗ್ತವೆ ಅಂತ ಹೇಳ್ಬೋದು ಅಂತ. ಇನ್ನು ಶನಿಯ ಟ್ರಾನ್ಸಿಟ್ ನ ನಾವು ತಗೊಂಡಾಗ ಮೀನ ರಾಶಿಯಲ್ಲಿಯೇ ಶನಿ ವರ್ಷ ಪೂರ್ತಿ ಇರುವಂತದ್ದು ಅಂತ ಹೇಳ್ಬಿಟ್ಟು, ಸೊ ಮಕರದಿಂದ ಅದು 3ನೇ ಮನೆ ಆಗತ್ತೆ. ಸೊ ಅಲ್ಲಿ ನಿಮ್ಮ ಶಕ್ತಿ, ಕಾನ್ಫಿಡೆನ್ಸ್, ನಿಮ್ಮ ಧೈರ್ಯ ಸ್ಥೈರ್ಯಗಳು ಜಾಸ್ತಿ ಆಗುತ್ತೆ. ಹಾರ್ಡ್ ವರ್ಕ್ ನಿಂದ ನೀವು ಸರಿಯಾದ ರೀತಿಯಲ್ಲಿ ರಿಟರ್ನ್ಸ್ ನ ಪಡ್ಕೊಳ್ತೀರಾ. ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ. ಮತ್ತೆ ಶಾರ್ಟ್ ಟೈಮ್ ಟ್ರಾವೆಲ್ ಇನ್ಕ್ರೀಸ್ ಆಗ್ತವೆ ಅಂತ ಹೇಳ್ಬೋದು. ನಿಮ್ಮನ್ನ ಕ್ರಿಟಿಸೈಸ್ ಮಾಡೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಅನ್ನುವಂಥದ್ದು ಈ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವು ಓಲ್ಡ್ ಪ್ಯಾಟರ್ನ್ಸ್ ಏನಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನೆಲ್ಲ ತೆಗೆದುಹಾಕಿ 2026ರಲ್ಲಿ ದೊಡ್ಡ ಹೊಸ ಮನುಷ್ಯರ ತರ ಹೊಸದಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮಲ್ಲಿರುವಂತಹ ಧೈರ್ಯದಿಂದ ಎಲ್ಲ ರಿಪೇರಿ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ರಾಹುಕೇತುಗಳ ವಿಚಾರಕ್ಕೆ ಬಂದ್ರೆ 2 ಮತ್ತೆ 8ನೇ ಮನೆಯಲ್ಲಿ ವರ್ಷ ಪೂರ್ತಿ ಇರುವಂತದ್ದು ಅಂತ ಹೇಳ್ಬಿಟ್ಟು, ಸೊ 2ನೇ ಮನೆಯಲ್ಲಿ ಇದ್ದಾಗ ಸಡನ್ ಇನ್ಕಮ್ ಆಪರ್ಚುನಿಟೀಸ್ ಬಿಲ್ಡ್ ಆಗುತ್ತೆ. 2ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸ್ಪೀಚ್ ಇನ್ಫ್ಲೂಯೆನ್ಷಿಯಲ್ ಆಗುತ್ತೆ, ಫ್ಯಾಮಿಲಿ ಕಡೆ ಫೋಕಸ್ ಜಾಸ್ತಿ ಇರುತ್ತೆ, ಹಾಗೇನೆ ನ್ಯೂ ಅರ್ನಿಂಗ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಕೇತು 8ನೇ ಮನೆಯಲ್ಲಿ ಇರೋದ್ರಿಂದ ಇಮೋಷನಲ್ ಡಿಟ್ಯಾಚ್ಮೆಂಟ್ ಆಗಿರ್ಬೇಕಾಗತ್ತೆ. ನೀವು ಈ ಸಮಯದಲ್ಲಿ ಸ್ವಲ್ಪ ಭಯ ಅನ್ನೋದೇನಂತ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಈ ಸಮಯದಲ್ಲಿ ಸಡನ್ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾವ್ದೋ ಹಿಡನ್ ಆಗಿರುವಂತಹ ಇಶ್ಯೂಸ್ ಇಂದ, ನೀವು ಗೌಪ್ಯವಾಗಿರುವಂತಹ ಇಶ್ಯೂಸ್ ಇಂದ ನೀವು ಸಫರ್ ಆಗ್ತಿರ್ತೀರಾ ಅಂತ ಹೇಳ್ಬಿಟ್ಟು. ಇನ್ನು ಕೊನೆಯಲ್ಲಿ, ವರ್ಷದ ಕೊನೆಯದಲ್ಲಿ ರಾಹುಕೇತುಗಳು 1 ಮತ್ತೆ 7ನೇ ಮನೆಗೆ ಬಂದಾಗ ಸ್ಟ್ರಾಂಗ್ ಒಂದು ಆಂಬಿಷನ್ಸ್ ನಿಮ್ದು ಏನಿರುತ್ತೆ ಅದು ಬಿಲ್ಡ್ ಆಗೋದಕ್ಕೆ ಅವಕಾಶ ಇರುತ್ತೆ. ಪರ್ಸನಾಲಿಟಿನೇ ನಿಮ್ದು ಶಿಫ್ಟ್ ಆಗೋಗುತ್ತೆ. ನೀವು ತುಂಬಾ ಟ್ರೆಡಿಷನಲ್ ಮೈಂಡ್ ಸೆಟ್ ಇದ್ರೆ ಅದು ಡ್ರಾಸ್ಟಿಕ್ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹೊಸ ಪ್ರಪೋಸಲ್ಸ್ ಬರ್ತವೆ, ಗೋಲ್ಸ್ ಇನ್ಕ್ರೀಸ್ ಆಗುತ್ತೆ, ಬಟ್ ಈಗೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅಂತ. ಇನ್ನು 7ನೇ ಮನೆಯಲ್ಲಿ ಇರುವಂತಹ ಕೇತು ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಗಳನ್ನ ಕೊಡ್ತಾನೆ. ಎಮೋಷನಲಿ ಸ್ಪೌಸ್ ಜೊತೆಗೆ ಅಟ್ಯಾಚ್ ಆಗಿದ್ದೀರಾ ಅಂದ್ರೆ ಅಲ್ಲೂ ಕೂಡ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂತಹ ಪರಿಸ್ಥಿತಿ ಏರ್ಪಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಇನ್ನು 4ನೇ ತಾರೀಕು ಜಾನ್ವರಿನಲ್ಲಿ ಆಗ್ತಾ ಇರುವಂತಹ ಒಂದು ಎಕ್ಲಿಪ್ಸು, ಅದರಿಂದ ಫೈನಾನ್ಷಿಯಲ್ ಒಂದು ರಿಸ್ಕ್ ಜಾಸ್ತಿ ಆಗಬಹುದು. ಅದರ ನಂತರ ಬರುವಂತಹ ಒಂದು ಎಕ್ಲಿಪ್ಸ್ ನಿಂದ ಕೂಡ ಸ್ವಲ್ಪ ಫೈನಾನ್ಷಿಯಲ್ ಲಾಸಸ್ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ಗಳು ಕಾಣಿಸೋದಕ್ಕೆ ಅವಕಾಶ ಇರುತ್ತೆ ಅಂತ. ನಿಮ್ಮ ತಂದೆಯ ಆರೋಗ್ಯದ ಕಡೆಗೆ, ನೀವು ಹೈಯರ್ ಎಜುಕೇಶನ್ ನ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ. ಆಗಸ್ಟ್ 12ನೇ ತಾರೀಕು ಆಗ್ತಾ ಇರುವಂತಹ ಸೋಲಾರ್ ಎಕ್ಲಿಪ್ಸ್ ಏನಿದೆ, ಸೊ ಅದು 8ನೇ ಮನೆಯಲ್ಲಿ ಆಗಿರುವಂತದ್ದು. ಹಾಗೆ ಇಲ್ಲಿ ಕೂಡ ಒಂದು ಇನ್ಶೂರೆನ್ಸ್, ಇನ್ಹೆರಿಟೆಡ್ ಮ್ಯಾಟರ್ಸ್ ನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಬಹುದು. ರಿಸ್ಕ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನೀವು ಯಾವುದೇ ಕೆಲಸಗಳನ್ನ ಮಾಡ್ಬೇಕು ಅಂದ್ರೂ ಈ ಸಮಯದಲ್ಲಿ ಹೆಚ್ಚು ರಿಸ್ಕ್ ತಗೊಳ್ಳದೆ ಸಮಾಧಾನವಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ. 28ನೇ ತಾರೀಕು ಮತ್ತೊಂದಾಗುತ್ತೆ ಆಗಸ್ಟ್ ತಿಂಗಳಲ್ಲಿ. ಅವಾಗ ಸಿಬ್ಲಿಂಗ್ಸ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಅವಕಾಶ ಇರುತ್ತೆ. ಟ್ರಾವೆಲಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮೀಡಿಯಾ ಮತ್ತೆ ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಸ್ವಲ್ಪ ಇಶ್ಯೂಸ್ ಬರೋದಕ್ಕೆ ಅವಕಾಶ ಇರುತ್ತೆ ಮಕರ ರಾಶಿಯವರಿಗೆ ಅಂತ. ಮಕರ ರಾಶಿಯವರಿಗೆ 2025ರಲ್ಲಿ ಕೆರಿಯರ್ ವಿಚಾರದಲ್ಲಿ ಹೆಂಗಿರುತ್ತೆ ಅಂದ್ರೆ, ಜನರಲ್ ಆಗಿ ನಾವು ಒಂದಷ್ಟು ವಿಚಾರಗಳನ್ನ ನೋಡಿದಾಗ ಜಾನ್ವರಿಯಿಂದ ಜೂನ್ ವರೆಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ ವರ್ಕ್ ಪ್ಲೇಸ್
ನಲ್ಲಿ, ಹಾಗೇನೆ ನಿಮ್ಮ ರೆಕಗ್ನಿಷನ್ ಸ್ಲೋ ರೆಕಗ್ನಿಷನ್ ಅಂತ ಹೇಳ್ಬೋದು. ಆದ್ರೆ ಜೂನ್ ನಂತರ ಏನಿದೆ ಡಿಸೆಂಬರ್ ವರ್ಗೆ, ಅಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಕ್ಲೈಂಟ್ ಬೇಸ್ ಇಂಪ್ರೂವ್ ಆಗುತ್ತೆ, ಹಾಗೇನೆ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ ನಿಮ್ಗೆ ಅಂತ ಹೇಳ್ಬೋದು. ಲೀಗಲ್ ಮ್ಯಾಟರ್ಸ್ ಅಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ಅವರು ನಿಮಗೆ ತುಂಬಾ ಸಪೋರ್ಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ. ನೀವು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ, ಗವರ್ಮೆಂಟ್ ಸೆಕ್ಟರ್ ನಲ್ಲಿ, ಕೌನ್ಸಿಲಿಂಗ್ ಅಲ್ಲಿ, ಲೀಗಲ್ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ರೆ, ಲೀಗಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರೆ, ರಿಯಲ್ ಎಸ್ಟೇಟ್ ನಲ್ಲಿ ಮಾಡ್ತಿದ್ರೆ, ಮೀಡಿಯಾ ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ಇದ್ರೆ ಕೂಡ ಈ ವರ್ಷ ಪಾಸಿಟಿವ್ ಆದಂತಹ ವರ್ಷ ಅಂತ ಹೇಳ್ಬೋದು. ಫೈನಾನ್ಸ್ ವಿಚಾರದಲ್ಲಿ ಜಾನ್ವರಿಯಿಂದ ಜೂನ್ ವರೆಗೆ ಸ್ವಲ್ಪ ಸಾಲಗಳು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ, ಅಥವಾ ಹೊಸದಾದ ಯಾವ್ದಾದ್ರು ಸಾಲಗಳನ್ನ ಲಾಂಗ್ ಟರ್ಮ್ ಅಲ್ಲಿ ಮಾಡ್ಕೊಳ್ಬೇಕು ಅಂದ್ರೂ ಅದು ದೊರೆಯೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಫ್ಯಾಮಿಲಿ ವೆಲ್ತ್ ಏನಿರುತ್ತೆ ಅದ್ರ ಮೇಲೆ ನೀವು ಹೆಚ್ಚು ಫೋಕಸ್ ನ ಮಾಡ್ಬೇಕಾಗತ್ತೆ. ಫ್ಯಾಮಿಲಿ ವೆಲ್ತ್ ಅಂದ್ರೆ ಪಿತ್ರಾರ್ಜಿತವಾದಂತಹ ಆಸ್ತಿ ಬರೋದಕ್ಕೆ ಅವಕಾಶ ಇರುವಂತಹ ವರ್ಷ ಇದು ಅಂತ. ಮ್ಯಾರೇಜ್ ಯೋಗ ಇರುವಂತದ್ದು ಜೂನ್ ನಂತರ ತುಂಬಾ ಸ್ಟ್ರಾಂಗ್ ಆದಂತಹ ಯೋಗ ಬರುತ್ತೆ. ಲವ್ ವಿಚಾರದಲ್ಲಿ ನೀವು ಈ ವರ್ಷ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅನ್ವಾಂಟೆಡ್ ಆದಂತಹ ಕಮ್ಯುನಿಕೇಶನ್ ಗಳಿಂದ ಪ್ರಾಬ್ಲಮ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು 2026ರ ಮಕರ ರಾಶಿಯ ಭವಿಷ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.